ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದೀರಿ? ಎಲ್ಲರೂ ಚೆನ್ನಾಗದೀರಿ ಅಂತ ಇವತ್ತು ನಾನು ಬೆಳಗ್ಗೆನೇ ಲಾಗ್ ಚಾಲೂ ಮಾಡಿ ನೋಡ್ರಿ. ಇವತ್ತು ಸಂಡೇ ಅಲ್ರಿ, ಲೇಟಾಗಿ ಎದ್ದು ನೋಡ್ರಿ. ಶ್ರವಣ್ ಕುಮಾರ್ ಮುಕ್ಕೊಂದಾರಿ. ಇನ್ನು ಏನು ಕೆಲಸ ಇಲ್ಲ ನೋಡ್ರಿ. ಎದ್ದೀನಿ ಐತ್ರಿ ನೋಡ್ರಿ, ಬೆಳ್ಳ ಬಿಸಿಲು ಬಿದ್ದೈತೆ. ಏನು ಕೆಲಸ ಹಂಗೆ ನೋಡ್ರಿ, ಮನೆ ಕೆಲಸ ಎಲ್ಲ ಹಂಗೆ ಐತಿ. ಬಟ್ಟೆ ಮಡ್ಚಾಕತ್ತೀನಿ ನೋಡ್ರಿ. ಅಷ್ಟು ಬಟ್ಟೆ ಮಡ್ಚಾಕತ್ತಿದ್ದೀನಿ ರೀ. ಬಿಸಿಲು ಭಾಳ ಬಿದ್ದಂಗೆ ಆಯ್ತು. ಹೊರಗೆ ಹೋಗಿ ಹಂಗೆ ಕಸ ಹೊಡೆಗಿದ್ರಾತು ಅಂತ ಹೋದೆ. ಹಂಗೆ ಲಾಗ್ ಚಾಲೂ ಮಾಡಿದ್ರಾತು ಅಂತೇಳಿ ಇವತ್ತು ಲೇಟಾಗಿದ್ದೀನಿ ಅಂತೇಳಿ ಲಾಗ್ ಚಾಲೂ ಮಾಡೀನಿ ನೋಡ್ರಿ. ನೋಡ್ರಿ ಎಲ್ಲ ಮನೆ ಎಲ್ಲ ಎಷ್ಟು 7ಕ್ಕೆ ಎದ್ದೀನಿ ಬಿಡ್ರಿ. ಇವತ್ತು 6:30 7ಕ್ಕೆ ಎದ್ದೀನಿ ರೀ. ಹೊರಗೆಲ್ಲ ಬಿಸಿಲು ಬಿದ್ದೈತೆ ನೋಡ್ರಿ, ಕಾಣ್ತಿರ್ಬೋದು. ಕಸ ಗುಡ್ಸೀನಿ ರೀ ಹೊರಗಿಂದು. ಶ್ರವಣ್ ಕುಮಾರ್ ಮುಕ್ಕೊಂಡ್ರೆ ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೊತ್ತನ ಇವತ್ತಿನ ತನ ಆಯ್ತು ನೋಡ್ರಿ ಮನೆ ಕ್ಲೀನ್ ಮಾಡೋದು. ಇವತ್ತು ಆಯ್ತಾ ರೀ. ಹಿಂಗಾಗಿ ಮನೆ ದೇವ್ರು ವಾರಲ್ಲ ಮನೆ ತೊಳ್ಕೊಂಡು ನೋಡ್ರಿ. ಶ್ರಾವಣಿ ಅಭ್ಯಾಸ ಮಾಡ್ತೀನಿ ಅಂತೇಳಿ ಬ್ಯಾಗ್ ಹಿಡ್ಕೊಂಡು ಕುಂತಾಡ್ರಿ. ಶ್ರವಣ್ ಕುಮಾರ್ನ ಆಕಿನ ತಾಕೊಂಟ್ ನೋಡ್ರಿ. ಇವಾಗ ಶ್ರವಣ್ ಕುಮಾರ್ ಹೋಗಿ ಆಕಿ ಡಿಸ್ಟರ್ಬ್ ಮಾಡ್ತಾನೆ ರೀ. ಒಟ್ಟು ಓದಿಸ್ಕೊಡಲ್ಲ, ಬರಿಸ್ಕೊಡಲ್ಲ. ಶ್ರವಣಿ ನೀನು ತಳಕ್ಕೆ ಬರಲ್ಲ ನಾನು ತಾಕ, ಅದಕ್ಕೆ ನಾನು ತಾಕೊಂತ ಹೋದವ ಅಂತ ಹೇಳಕತ್ತೀನಿ ರೀ ಆಕೆಗೆ. ನೋಡ್ರಿ ಈ ಅಡುಗೆ ಮನೆಯೂ ತೊಳೆದೀನಿ, ದೇವ್ರ ಮನೆಯೂ ತೊಳೆದಿ ನೋಡ್ರಿ. ಎಲ್ಲ ಮನೆ ಕ್ಲೀನ್ ಆಗೈತೆ ರೀ. ಇವಾಗ ಒಂದು ಸ್ವಲ್ಪ ಜೀವ ಸಮಾಧಾನ ಆಯ್ತು ನೋಡ್ರಿ. ಮನೆ ಎಲ್ಲ ನೀನು ಏನೋ ಮಾಡಿದಿರಿ ಅಲ್ಲದಲ್ಲ ಎಲ್ಲ ಒಟ್ಟು ಬಾಂಡೆ ಎಲ್ಲ ಬಟ್ಟೆ ಎಲ್ಲ ಅಲ್ಲದಲ್ಲ ಇಟ್ಟಿದ್ದೀನಿ ರೀ. ಸಿಲಿಂಡ್ರ್ ಅಂದ್ರೆ ಒಂದು ನಂದಿತ್ತು ರೀ, ಒಂದು ನಾನು ಕೊಡ್ಸ್ಯಾನ ರೀ ಸಿಲಿಂಡ್ರ್. ಒಂದು ಅಕ್ಕಾರ್ದು ನೋಡ್ರಿ ಸಿಲಿಂಡ್ರ್ ಎರಡು ಅವರು. ನಾನು ಸಿಲಿಂಡ್ರ್ ಸಣ್ಣ ಹೋದ ನೋಡ್ರಿ, ಅಲ್ಲಿ ಮಾಡ್ದೆ ತೋರಿಸ್ತೀನಿ ಬರ್ರಿ. ನೋಡ್ರಿ ಅಲ್ಲಿ ಮಾಡ್ದಾಗ ಕಾಣ್ತಿರ್ಬೇಕು ರೀ. ಎರಡು ಸಣ್ಣ ಸಿಲಿಂಡ್ರ್ ಬಂದವ್ರಿ ನನಗೆ. ಗೋರ್ಮೆಂಟ್ನಿಂದ ಬಂದವ್ರಿ ಎರಡು ಸಣ್ಣ ಸಿಲಿಂಡ್ರ್ ಒಲೆ. ಗೋರ್ಮೆಂಟ್ನಿಂದ ಬಂದವ್ರಿ. ಅದು ಅವು ಈಡಾಗಲ್ಲ ಅಂಥೇಳಿ ಅನ್ನ ಒಂದು ಸಿಲಿಂಡ್ರ್ 4,000 ಕೊಟ್ಟು ಸಿಲಿಂಡ್ರ್ ಕೊಡ್ಸ್ಯಾನ ನೋಡ್ರಿ. ಇದು ಅಕ್ಕಾರ್ದು ರೀ ಸಿಲಿಂಡ್ರ. ಅವ್ರದ್ದು ಹುಬ್ಳಿ ಒಳಗೆ ಇದ್ರಲ್ರಿ ಅಕ್ಕಾರು. ಇವಾಗ ಈ ಕಡೆ ಮುದ್ದೆ ಒಳಗೆ ಬಂದಾರಿ. ಇಲ್ಲಿ ಮುದ್ದೆದಾಗೂ 2 ಅದಾವೆ, ಹುಬ್ಳ್ಯಾಗೂ 2 ಅದಾವೆ. ಒಂದು ಸಿಲಿಂಡ್ರ್ ತುಂಬಿದ ಬುಕ್ ಮಾಡೀವಿ ತಗೋ ಅಂತೇಳಿ ಅವರು ಕಾರ್ನ ಹಾಕೊಂಬಂದು ಮನೆ ಬಂದು ಇಳಿ ಹೋಗ್ಯಾರ ನೋಡ್ರಿ. ಸಿಲಿಂಡ್ರ ಕಟ್ಟಿಗೆನೂ ಇಲ್ಲಲ್ರಿ. ಅಕ್ಕಾರು ಅಣ್ಣಾರು ಹೆಲ್ಪ್ ಮಾಡ್ತಾರೆ ನೋಡ್ರಿ, ನನಗೆ ತುಂಬಾ ಹೆಲ್ಪ್ ಮಾಡ್ತಾರೆ ನೋಡ್ರಿ. ಇಲ್ಲಿನ ಬಾಂಡೆನೂ ಅದಾವು. ಬರ್ರಿ ನಾ ಚಪಾತಿ ನಾಷ್ಟ ಮಾಡ್ಬೇಕಂದೀನಿ ರೀ. ಇವತ್ತು ರೊಟ್ಟಿ ಮಾಡಲ್ಲ, ನಾಷ್ಟ ಮಾಡಬೇಕು ಅಂದೆ. ಶ್ರಾವಣಿ ಚಪಾತಿ ಪಲ್ಯ ಮಾಡಿ ಮಮ್ಮಿ ಅಂತ ಅನ್ನಕತ್ತಾರೆ ನೋಡ್ರಿ. ಅವ್ರ ಜಗಳ ನೋಡ್ರಿ, ಅವ್ರ ಜಗಳ ನೋಡ್ರಿ. ಇದ್ದಿಟ್ಟು ನಾಷ್ಟ ಮಾಡ್ಬೇಕಂದೀನಿ ರೀ. ಬ್ಯಾಡ ಅಂದರು. ಒಂದಿಷ್ಟು ಬ್ಯಾಳೆ ಪಲ್ಯ ಚಪಾತಿ ಮಾಡಿ ಮಮ್ಮಿ ಅಂದರು. ಅದಕ್ಕೆ ಒಮ್ಮಕ್ಕೆ ತೊಗರಿ ಬೇಳೆ ಇದ್ದು ರೀ ನೋಡ್ರಿ. ತೊಗರಿ ಬೇಳೆ ಕುದಿಯಕ್ಕೆ ಇಡುತ್ತೆ ಸ್ವಲ್ಪ, ಒಂದು ಉಗಿ ಕುದಿಸಿ ಪಲ್ಯ ಮಾಡ್ತೀನಿ ರೀ ಅದನ್ನು ನೋಡ್ರಿ. ಬ್ಯಾಳೆ ಹಾಕಿ ಕುದಿಯಾಕ ಇವಾಗ ಸ್ವಲ್ಪ ಕುದಿಲ್ರಿ, ಒಂದು ಉಗಿ ಕುದ್ದಿಂದ ಪಲ್ಯ ಮಾಡೋಣ್ರಿ. ಹಿಟ್ಟು ನಾದೊಂದು ಬರ್ರಿ. ಇವಾಗ ನೋಡ್ರಿ ಇಲ್ಲೇ ಬ್ಯಾಳೆ ಕುದಿಯಾಕತ್ತಾವು. ಹಿಟ್ಟು ನಾದೊಂದು ಬರ್ರಿ. ಹಿಟ್ಟು ನಾದಕ್ಕೆಲ್ಲ ಸಜ್ಜು ಮಾಡಿ ಇಟ್ಕೊಂಡೀನಿ ರೀ. ನಾದ್ತೀನಿ ನೋಡ್ರಿ. ಇವಾಗ ಸ್ವಲ್ಪ ಉಪ್ಪು ಹಾಕ್ತೀನಿ ರೀ ಹಿಟ್ಟು ನಾದಕ್ಕೆ. ನಾವು ಉಪ್ಪು ಹಾಕ್ಕೊಂಡು ಹಿಟ್ಟು ನಾದೀವಿ ರೀ. ಮತ್ತು ಹಿಟ್ಟು ನಾದಿ ಸಿಗ್ತೀನಿ ನೋಡ್ರಿ ನಿಮ್ಗೆ. ನೋಡ್ರಿ ಪಲ್ಯ ರೆಡಿ ಆಗೈತೆ. ಚಪಾತಿ ಹಿಟ್ಟು ನಾದೀನಿ ರೀ. ನಾನು ಹಿಟ್ಟು ನಾದಿಟ್ಟು ನಿಮ್ಗೆ ಲಾಗ್ ಮಾಡಿಲ್ಲ ರೀ. ಹಂಗೆ ಪಲ್ಯ ಮಾಡಿ ಹಂಗೆ ಅವ್ರು ಜಾಕ ಮಾಡ್ಸೋಕೆ ಹೋದಿನಿ ರೀ. ಅವ್ರು ಜಾಕ ಮಾಡಿ ನಾ ಜಾಕ ಮಾಡಿ ಮತ್ತು ಇವಾಗ ಲಾಗ್ ಚಾಲೂ ಮಾಡೀನಿ ನೋಡ್ರಿ. ಬರ್ರಿ ನೋಡ್ರಿ ಜಾಕನೂ ಆತು. ಇವಾಗ ಹಂಗೆ ಚಪಾತಿ ಹಿಟ್ಟು ನಾದಿಟ್ಟು ಪಲ್ಯ ಮಾಡಿ ಹಂಗೆ ಜಾಕಕ್ಕೆ ಹೋದೆ. ಶ್ರವಣ್ ಕುಮಾರ್ದು ಜಾಕ ಮಾಡಿಸಿ ಅವ್ರನ್ನ ರೆಡಿ ಮಾಡಿ ನಾನು ಜಾಕ ಮಾಡೀನಿ ರೀ. ಬರ್ರಿ ಇವಾಗ ಪಲ್ಯ ಹಿಟ್ಟು ನಾದಿ ರೆಡಿ ಆಗೈತೆ ರೀ. ಚಪಾತಿ ಮಾಡ್ತೀನಿ. ಚಪಾತಿ ಮಾಡಿ ಮತ್ತೆ ಸಿಗ್ತೀನಿ ನೋಡ್ರಿ. ಟೈಮ್ ಭಾಳ ಆಗೈತೆ ರೀ. ಇವತ್ತು ಸಂಡೇ ಅಂತೇಳಿ ಲೇಟಾಗಿ ಎದ್ದೀನಿ ರೀ. ಲೇಟಾಗಿ ಕೆಲಸ ಆಗೈತೆ ರೀ ಇವತ್ತು. ಜಲ್ದಿ ಕೆಲಸ ಮಾಡ್ಕೊಂಡ್ಕೇರಿ ಮತ್ತೆ ಸಿಗ್ತೀನಿ ರೀ. ಯಾಕಂದ್ರೆ ಬ್ಲೌಸ್ ಸ್ಟಿಚಿಂಗ್ ಮಾಡ್ಬೇಕು, ಟೀಚಿಂಗ್ ಅದಾವ್ರಿ ನೋಡ್ರಿ. ಇಲ್ಲೇ ಚಪಾತಿನೂ ಎಲ್ಲ ಆತು ರೀ. ಚಪಾತಿ ಆತು. ಊಟ ಮಾಡ್ಬೇಕು ರೀ. ಶ್ರವಣ್ ಕುಮಾರ ಊಟ ಮಾಡಾಕತ್ತಾನ ರೀ. ನೋಡ್ರಿ ಹಂಗೆ ಒಂದು ಸ್ವಲ್ಪ ಚಪಾತಿ ಮಾಡಿದೆ. ಚಪಾತಿ ಮಾಡಿ ಮತ್ತೆ ಲಾಗ್ ಚಾಲೂ ಮಾಡಿ ನೋಡ್ರಿ. ಈಗ ಉಣ್ಣು ಪೂರ್ತಕ್ಕೆ ಒಂದು 4-5 ಮಾಡೀನಿ ರೀ. ಶ್ರಾವಣಿನೂ ಉಣ್ಣಾಕತ್ತಾಳ, ಶ್ರವಣ್ ಕುಮಾರ ಉಣ್ಣಾಕತ್ತ ನೋಡ್ರಿ. ಹಾಯ್ ಮಾಡ್ರಿ ಇಬ್ರು. ಬಾಯ್ ಕಟ್ಕೊ ಹಸ್ತಾ ನೋಡ್ರಿ. ಟೈಮ್ 10:30 11 ಹಾಕೈತ್ರಿ. ಹಸ್ತಾರಿ ದಿನ 9ಕ್ಕೆ ಉಣ್ತಿದ್ರು. ಉಣ್ಬಾ ಅಂದ್ರೆ ಉಣ್ತಿದ್ದಿಲ್ಲ ರೀ. ಹೆಂಗೆ ಉಣ್ತಾರೆ ನೋಡ್ರಿ ಇಬ್ರು. ಶ್ರವಣ್ ತೆಗಿ ಬಾ, ಹೆಂಗೆ ಕೈ ತೆಗಿ ಅಪ್ಪಾಜಿ, ಹಂಗೆ ಮಾಡಬಾರ್ದು. ಶ್ರವಣ್ ಕುಮಾರ್ ನೋಡ್ರಿ ಊಟ ಮಾಡಂದ್ರೆ ಹೆಂಗೆ ಕುಂತ ನೋಡ್ರಿ. ಒಂದು ಉಂಡಾನೀಗ ಪಲ್ಯ ಹಾಕ್ಲೇನಮ್ಮ. ಬರ್ರಿ ನಾನು ಊಟ ಮಾಡಿ ಮತ್ತೆ ಸಿಗ್ತೀನಿ ನೋಡ್ರಿ ನಿಮ್ಗೆ. ನಾವು ಸ್ವಲ್ಪ ಹಿಟ್ಟು ಉಸೀನಿ ರೀ. ಚಪಾತಿ ಮಾಡಿದ್ರೆ ಅದು ಮಧ್ಯಾಹ್ನಕ್ಕೆ ಅವ್ರಿಗೆ ಅಂತೇಳಿ ಇಲ್ಲೇ ಇಡ್ತೀನಿ ರೀ ಮುಚ್ಚಿಕೇರಿ. ಮತ್ತು ಮಧ್ಯಾಹ್ನ ಮಾಡ್ತೀನಿ ನೋಡ್ರಿ. ಇಲ್ಲೇ ಬಟ್ಟೆನೂ ಒಗೆದು ಹಾಕಿದೆ. ಇವಾಗ ನಾ ಹೇಳೀನಿ ರೀ, ಪ್ರತಿದಿನವೂ ಬಟ್ಟೆ ಒಗೆದು ಬಾಂಡೆ ತಿಕ್ಕೆ ಬಟ್ಟೆ ಒಗಿದ್ರಿ ನೋಡಿರ್ಬೇಕ್ರಿ ನೀವು. ಪ್ರತಿದಿನವೂ ಹೇಳ್ತೀನಿ ರೀ ನಾನು, ಬಾಂಡೆ ತಿಕ್ಕೆ ಬಟ್ಟೆ ಒಗಿತೀನಿ ರೀ. ಯಾಕಂದ್ರೆ ಸಂಜೆಗೆ ನನಗೆ ಬಾಂಡೆ ತಿಕ್ಕೋದಾಗಲ್ಲ ರೀ. ಟೈಲರಿಂಗ್ ಕೆಲಸ ಮಾಡಾಕತ್ನಿಂದ್ರೆ
ಆ ಕಡೆ ಸೇರಿ ಆಗಿಬಿಡ್ತೀನಿ ರೀ. ನೋಡಿರಿ ಚಪಾತಿ ಮಾಡಿದ ಮುಂಜಾನೆ ಮಾಡೀನಿ ರೀ, ತೋರ್ಸೀನಿ. ಈ ಮಧ್ಯಾಹ್ನ ಮಾಡಿದ್ರಾತಂತೆ ಹಂಗೆ ಇಟ್ಟೀನಿ ರೀ. ಬಾಂಡೆನೂ ಎಲ್ಲ ತಿಕ್ಕೀನಿ. ಇಷ್ಟೇ ಚಪಾತಿ ಹೋದವ್ರಿ. ಇವು ಏನೈತೆ ಅದು ನೋಡಿದ್ರಾತ್ರಿ. ಇವು ಬಾಂಡೆ ತಿಕ್ಕಿ ಬಟ್ಟೆ ಹೋಗಿ ಹಾಕಿ ನಾನು ಬಾಂಡೆ ಬಟ್ಟೆ ಆಮೇಲೆ ಮಾಡಿಬಿಡ್ತೀನಿ ನೋಡಿರಿ. ಯಾಕೆ ಸಂಜೆ ಮುಂದೆ ಆಗೋದಿಲ್ಲ ಅಂಥೇಳಿ ಬಾಂಡೆ ಬಟ್ಟೆ. ಗಾಳಿ ಏನು ಸಿಕ್ಕಾಪಟ್ಟೆ ಗಾಳಿ ಬಿಸುತ್ತೆ ನೋಡಿರಿ. ಇವಾಗ ಸಿಕ್ಕಾಪಟ್ಟೆ ಗಾಳಿ ಬಿಸುತ್ತೆ ರೀ. ದೇವ್ರ ಮುಂದೆ ದೀಪ ನಿಂದ್ರಲ್ಲ, ಅದಕ್ಕೆ ಗಾಳಿ ತೆರೆದ್ನಂದ್ರೆ ಇದು ಹಂಗೆ ಬರೀ ಹಿಂಗೆ ಚಿಲ್ಕ ಹಾಕಿದ್ನ ಗಾಳಿ ಬಿಡ್ತೀರಿ ಅದು. ನೋಡಿರಿ ಬ್ಲೌಸ್ ಕಟ್ಟಿಂಗ್ ಮಾಡ್ಬೇಕು ಇವಾಗ. ಬಟ್ಟೆ ಗಿರ್ಯಾಕೆ ಬಂದ್ರಿ. ಒಂದೆರಡು ಅಂಗಿ ಹೋದಾರ ಹೆಸ್ರು ಇಡಾಕ ಗಂಡುಡ್ರಿಗೆ. ಬರೀ ಬ್ಲೌಸ್ ಕಟ್ಟಿಂಗ್ ಮಾಡ್ತೀನಿ ನೋಡಿರಿ. ಮತ್ತು ಬ್ಲೌಸ್ ಕಟ್ಟಿಂಗ್ ಮಾಡಿ ಸಿಗ್ತೀನಿ ರೀ, ಯಾಕಂದ್ರೆ ವಿಡಿಯೋ ಹೆಲ್ತಾಗುತ್ತೆ ಭಾಳ. ನೋಡಿರಿ ಶ್ರಾವಣಿ ಬಜ್ಜಿ ಮಮ್ಮಿ ಬಜ್ಜಿ ತಿನ್ನಂಗೆ ಐತಿದ್ದು ಮನೆ ಚುಟ್ಟು ಹೇಳಕತ್ತಿದ್ರಿ ಅಕ್ಕಿ. ನಾನು ಮೊನ್ನೆ ಮುದ್ದೆಕ್ಕೆ ಹೋದಾಗ ಕಲ್ಲಿಟ್ಟು ತಂದಿಲ್ರಿ. ಅದ್ರ ಕಲ್ಲಿಟ್ಟು ಹೇಳೀನಿ ರೀ. ಅವ್ರು ಇದ್ರಿಟ್ಟು ಕಟ್ಟ್ಯಾರ ನೋಡಿರಿ, ಮೈದಾ ಹಿಟ್ಟು ಕಟ್ಟ್ಯಾರ. ಎರಡು ಅರ್ಧ ಕಿಲೋವು ಕಲ್ಲಿಟ್ಟು ಕಟ್ಟ್ರಿ, ಅರ್ಧ ಕಿಲೋ ಮೈದಾ ಹಿಟ್ಟು ಕಟ್ಟ್ರಿ ಅಂತೇನಿ. ಎರಡು ಮೈದಾ ಹಿಟ್ಟು ಕಟ್ಟ್ಯಾರಿ. ಹಂಗಾಗಿ ಬಜ್ಜಿ ಅಂಗಡಿ ತರ್ಸಿನಿ ನೋಡಿರಿ. ಇವಾಗ ನಾನು ಬ್ಲೌಸ್ ಕಟ್ಟಿಂಗ್ ಮಾಡ್ಬೇಕಂತೇಳಿ ಕುಂತಿದ್ದೀನಿ ರೀ. ಬರೀ ಬಟ್ಟೆ ಗಿರೇಕೊಂಬಂದು 4 ಸೀರೆ ಮಾರಿನಿ ನೋಡಿರಿ ಇವತ್ತು. 400 ರೂಪಾಯ್ಗೆ ಒಂದಂದ್ರೆ 1600 ರೂಪಾಯಿ ಆಯ್ತು ನೋಡಿರಿ 4 ಸೀರೆಗೆ. ಅವು ಶೇಲ್ ಅದು ಬಿಡ್ರಿ. ಬ್ಲೌಸ್ ಕಟ್ಟಿಂಗ್ ಮಾಡೋದು ಅಲ್ಲೇ ಕುಂತೈತೆ ನೋಡಿರಿ. ಬರ್ರಿ ಇವಾಗ ಬ್ಲೌಸ್ ಕಟ್ಟಿಂಗ್ ಮಾಡ್ತೀನಿ. ಟೈಮ್ ಒಂದು 4 ಆಗೈತೆ ರೀ. ಒಂದು ಬ್ಲೌಸ್ ಕಟ್ಟಿಂಗು ಟಿಚಿಂಗು ಮಾಡ್ಬೇಕು ರೀ ಇವತ್ತು. ಎಲ್ಲ ಕೆಲಸ ಮಾಡ್ಕೊಂಬಂದು ಬಟ್ಟೆ ಬಾಂಡೆ ಎಲ್ಲ ಮಾಡಿ ಕಟ್ಟಿಂಗ್ ಮಾಡ್ಬೇಕಂತ 12 ಗಂಟೆ ಕಟ್ಟೀನಿ ರೀ. ಬ್ಲೌಸ್ ಕಟ್ಟಿಂಗ್ ಮಾಡ್ಬೇಕಂತೇಳಿ ಹೇಳೇ ಬಿಟ್ಟೀನಿ ವಿಡಿಯೋದಾಗ. ಹೊಟ್ಟೆ ಕಟ್ಟಿಂಗ್ ಮಾಡೋಕೆ ಆಗಲಿಲ್ಲ ನೋಡಿರಿ. ಯಾಕಂದ್ರೆ ಶ್ರಾವಣಿ ಬಜ್ಜಿ ತಿಂದಂಗೆ ಆಗೈತೆ ಮಮ್ಮಿ ಅಂದ್ಲು. ಹೋಗಿ ಬಜ್ಜಿ ತೊಗೊಂಬಂದ್ಲು. ಅವ್ನು ತಿಂದೇನು ರೀ. ತಿನ್ನೋಣ ಹಂಗೆ ಬಟ್ಟೆ ಗಿರ್ಯಾಕೆ ಬಂದು ರೀ. ಯಾವ ಥರ ಅಂದ್ರೆ ತಡ್ರಿ ಈಗ ತೋರಿಸಿರ್ಬೇಕು ವಿಡಿಯೋದಾಗು. ಈ ಥರ ಸೀರೆ ಈಗ ಹಳ್ಳಿ ಒಳಗೆ ಟ್ರೆಂಡ್ ಅದ ನೋಡಿರಿ. 4 ಸೀರೆ ಮರ್ಯಾವ್ರಿ. ಈ ಥರ 4 ಸೀರೆ ಹೋದಾರ ನೋಡಿರಿ ಇವತ್ತು. ಶ್ರವಣಕುಮಾರ ಬೂತಿ ನೋಡಿರಿ. ಅವ ಯಾವ ಥರ ಬಗ್ಗೆ ಗಿಳ್ಯಾಕತ್ತ ನೋಡಿರಿ. ಇವ್ರ ಸಲಾಗ ಸಾಕಾಗ್ಬಿಟ್ಟೈತೆ ನೋಡಿರಿ ಮಕ್ಕಳ ಸಲಾಗ. ಅವರು 4 ಸೀರೆ ಫಸ್ಟ್ ಒಬ್ಬರು ಒಂದೇ ಬಂದು ಹೋದ್ರಿ. ಆಮೇಲೆ ಎಷ್ಟು ಚಂದ ಹೊಸ ನಮ್ನಿ ಬಂದವು ಅಂತೇಳಿ ಮತ್ತು 3 ಮಂದಿ ಬಂದ್ರಿ. ಅವ್ರು ನೋಡ್ಕೊತಾ ನಿಂತ್ರಿ. ಮತ್ತು ಹಂಗೆ ಅವರು ಬಂದು ಹೋದರು. ಮತ್ತು ಇವತ್ತು ಹೆಸರು ತೊಟ್ಟಲು ಹಾಕೋದಿತ್ತು ರೀ. ತೊಟ್ಟಲು ಶಾಸ್ತ್ರ ಇತ್ತು. ಗಂಡು ರಂಗಿ ಒಂದು ಹೋದ್ರಿ. ಹಿಂಗಾಗಿ ಟೈಮು 4 ಗಂಟೆ ಆಗೈತೆ. ಬರ್ರಿ ಬ್ಲೌಸ್ ಕಟ್ಟಿಂಗ್ ಮಾಡಬೇಕು ನೋಡಿರಿ. ಒಂದು ಮುಂಜಾನೆ ಇಟ್ಟೀನಿ ರೀ. 12 ಸುಮಾರನೇ ಇಟ್ಟೀನಿ. ಎಲ್ಲ ಕೆಲಸ ಮುಗಿಸ್ಕೊಂಡು ಬ್ಲೌಸ್ ಕಟ್ಟಿಂಗ್ ಮಾಡಬೇಕು ಅಂಥೇಳಿ. ಮತ್ತು ಇನ್ನೊಂದು ಏನಂದ್ರಿ, ನಾನು ಏನೋ ಹೇಳ್ಬೇಕಂತ ಮಾಡಿದ್ದು ನೋಡಿ. ಇದು ರೀ ಶ್ರಾವಣಿಯವರು ಸಾಲಿಗೆ ಹೋಗಿಲ್ರಿ ಇವತ್ತು. ಮನೆಯಾಗಾರ ಬೆದ್ದಾಟಿ ಒಂದು ಬಟ್ಟೆದು ವ್ಯಾಪಾರ ಒಂದಿಷ್ಟು ಚಲೋ ಆಯ್ತು ನೋಡಿರಿ. ಏನೋ ಹೇಳ್ಬೇಕಂದ್ರೆ ನೆಪ ಆಗಿಲ್ರಿ. ಆಮೇಲೆ ನಿಮ್ಗೆ ಕೂಡ ನೆಪ ಆತಂದ್ರೆ ಶೇರ್ ಮಾಡ್ತೀನಿ ನೋಡಿರಿ. ಬರೀ ಇವಾಗ ಬ್ಲೌಸ್ ಕಟ್ಟಿಂಗ್ ಮಾಡೋಣ. ಆಮೇಲೆ ಏನೋ ಕಟ್ಟಿಂಗ್ ಮಾಡೋ ನೆಪ ಆತಂದ್ರೆ ಶೇರ್ ಮಾಡ್ತೀನಿ ನೋಡಿರಿ ನಿಮ್ಗೆ ಕೂಡ. ನೋಡಿರಿ ಟೈಮು 4 ಗಂಟೆ ಆಗೈತೆ ರೀ. ಇವಾಗ 4 ಮ್ಯಾಗ ಆಗಿರ್ಬೇಕು. ಹಾಗಾದ್ರೆ 4 ಗಂಟೆ ಆಗೈತೆ ರೀ. ಇವಾಗ ಬ್ಲೌಸ್ ಕಟ್ಟಿಂಗ್ ಮಾಡಾಕತ್ತೀನಿ ರೀ. ಮತ್ತು ಇದು ಕಟ್ಟಿಂಗ್ ಮಾಡಿ ಟಿಚಿಂಗ್ ಮುಗಿಬೇಕು ರೀ ಇವತ್ತು. ಯಾಕಂದ್ರೆ ನಾಳೆಗೆ ಅರ್ಜೆಂಟ್ ಕೊಡೋದೈತೆ ಅವ್ರಿಗೆ. ಅದಕ್ಕಾಗಿ ಮಾಡಾಕತ್ತೀನಿ ರೀ. ಕಟ್ಟಿಂಗ್ ಮಾಡೋಕೆ ಇದು ನಾನೇ ಹೊಲ್ದಿ ನೋಡಿರಿ ಬ್ಲೌಸು. ನೀಲಿ ಗುಲಾಬಿ ಸೀರೆ ಐತೆ ರೀ. ನೀಲಿ ಸೀರೆ ನನ್ನ ತಕ ತೊಗೊಂಡಾರ. ಈ ಸೀರೆನೂ ಈ ಬ್ಲೌಸ್ ಹೊಲ್ದಿದ್ದು ನನ್ನ ತಕ ತೊಗೊಂಡಾರ. ಈ ಹೊಲಿದು ನನ್ನ ತಕ ತೊಗೊಂಡಾರ ಸೀರೆ ಅಡ್ಡು. ಚೆಂದಾಗೈತಿ ಇದು. ಇದ್ರಾತಿನ ಇಡಮ್ಮ ಅಂತೇಳಂದ್ರೆ ಈ ಸೀರೆ ನನ್ನ ತಕ ತೊಗೊಂಡಾರ ರೀ. ಪ್ಲೇನ್ ಸೀರೆ ಐತೆ ರೀ. ವರ್ಕ್ ಬ್ಲೌಸ್ ಬಂದೈತೆ ನೋಡಿರಿ. ಮಸ್ತ್ ಐತೆ ರೀ ಸೀರೆ. ನೋಡಿರಿ ಏನಂದ್ರೆ ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ. ಸಾರಿ, ನಾನು ಈಗ ನೋಡಿದ್ದೀನಿ ರೀ. ಕಮೆಂಟ್ಗಳು ಚೆಕ್ ಮಾಡಿದೆ. ಅದನ್ನೇನು ಗೊತ್ತಾತ್ರಿ ಅವಾಗ. ಅಕ್ಕ ನಿಮ್ಮ ಮನೆಯವ್ರಿಗೆ ಏನಾಗೈತೆ ರೀ ಅಂತ ಕೇಳಿದ್ರಿ. ಅದನ್ನೇ ಹೇಳ್ಬೇಕಂದೇನು ರೀ. ನನಗೆ ಏನೋ ಹೇಳ್ಬೇಕಂತ ಅನಿಸಿತ್ತು. ಲಾಗ್ ಚಾಲು ಮಾಡಿದಾಗ ಅಂದ್ಕೊಂಡು ಗಪ್ ಅದೇನು ರೀ. ನಮ್ಮ ಮನೆಯವ್ರಿಗೆ ಏನಾಗಿತ್ತು ರೀ ಅಕ್ಕ ಅಂತ ಕೇಳಿದ್ರಿ. ನಮ್ಮ ಹಿಂದಿ ವಿಡಿಯೋದಾಗೂ ಸಾಕಷ್ಟು ವಿಡಿಯೋದಾಗೂ ಹೇಳೀನಿ ರೀ. ನಾನು ಅವಾಗ ಫಸ್ಟಿಗೆ ನೀವು ಲಾಗ್ ಯೂಟ್ಯೂಬ್ ಚಾಲು ಮಾಡಿ ಅವಾಗ ಹೇಳೀನಿ ರೀ. ಹಿಂದಿನ ವಿಡಿಯೋದಾಗಾರ ಚೆಕ್ ಮಾಡಿರಿ. ಇಲ್ಲಿಕ್ಕಂದ್ರೆ ನಮ್ಮ ಮನೆಯವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ನೋಡಿರಿ. ನಾನು ಶ್ರವಣಕುಮಾರನ 3.5 ತಿಂಗಳು ಹೊಟ್ಲಿದ್ದು ನೋಡಿರಿ. ಅದೇ 3 ಹೋಗಿ 4 ಬಿದ್ದು 15 ಆಗಿತ್ತು ರೀ. ಇನ್ನು 15 4 ಹೋಗ್ತಿದ್ವು ರೀ. ಅವಾಗ ಹೊಟ್ಲಿರನ ಅವ್ರದ್ದು ಬಿಜಾಪುರ ಒಳಗೆ ಇಟ್ಟಚ್ಚಿ ಹೊಡ್ಯಾಕೆ ಹೋದಲ್ಲಿನ ಹಾರ್ಟ್ ಅಟ್ಯಾಕ್ ಆಗೈತೆ ನೋಡಿರಿ. ಎಲ್ಲರಿಗೂ ಹೇಳೀನಿ ರೀ. ಆದರೂ ಇನ್ನೇ ಕಮೆಂಟ್ ಹಾಕಿರಿ. ಈ ಯಾರು ಹೊಸ್ದಾಗಿ ನೋಡೋರು ಕಮೆಂಟ್ ಹಾಕಿರಂತ ಅವ್ರಿಗೋಸ್ಕರ ಹೇಳಕತ್ತೀನಿ ನೋಡಿರಿ. ಇದೇ ನೋಡಿರಿ ನೆಪ ಅಲ್ಲ ಏನು ನೆಪ ನಿಮಗೂ ಶೇರ್ ಮಾಡಬೇಕು ಪಾಪ. ಕಮೆಂಟ್ನಾಗ ಅಲ್ಲೇ ರಿಪ್ಲೈ ಕೊಡಕ್ಕೆ ನೋಡಿದ್ದೀನಿ ರೀ. ಅಲ್ಲಿ ಕೊಟ್ಟೀನಿ ರೀ. ಅದು ಮತ್ತೆ ಕಮೆಂಟ್ ಹಾಕಿದ್ರಿ. ಅಕ್ಕ ಏನಾಗಿತ್ತು ರೀ ಹೇಳ್ರಿ ಅಂಥೇಳಿ. ಅದಕ್ಕೆ ಹೇಳಿದ್ ನೋಡಿರಿ. ಏನಾದ್ರು ಹೆಚ್ಚಿನ ಮಾಹಿತಿ ಬೇಕಾದ್ರೆ ಪ್ಲೀಸ್ ಕಮೆಂಟ್ ಹಾಕ್ರಿ. ಹೆಚ್ಚಿಗೆ ಏನು ಹೇಳ್ಕೊತ ಹೋಗೋದಿಲ್ಲ ರೀ. ಯಾರು ನಮ್ಗಿಂತ ಇನ್ನೂ ಒಬ್ರೊಬ್ರ ಪರಿಸ್ಥಿತಿ ನೋಡಿರಿ. ಮನುಷ್ಯರಿಗೆ ಬರ್ಲಾರ ಹೆಣ್ಣು ಮರಕ್ಕೇನು ಕಷ್ಟ ಬರಲ್ರಿ. ಇವಾಗ ನಮಗೂ ಒಂಥರ ಕಷ್ಟ ಇದ್ರೆ ಇನ್ನೊಬ್ರಿಗೆ ಇನ್ನೊಂಥರ ಕಷ್ಟ ಇರ್ತದೆ ರೀ. ಅತಿ ಅದು ಕಷ್ಟನ
ಇಷ್ಟು ಕಷ್ಟ ಕೊಡಪ್ಪ ದೇವ್ರೇ, ನನಗೆ ಧೈರ್ಯ ಕೊಡು ಅಂತ ನಾ ಇದು ಒಂದೇ ದೇವ್ರ ತಾಗ ದಿನ ಪೂಜೆ ಬೇಡೋದು ಒಂದೇ ರೀ. ನನಗೆ ಬೇಕಾದಷ್ಟು ಕಷ್ಟ ಕೊಡು, ಏನೋ ಕೊಡು, ನನಗೆ ಹಿಂದಿರು ನೀನು, ಧೈರ್ಯ ಕೊಡು ಅಂತ ನಾ ಬೇಡ್ಕೊತೀನಿ ನೋಡಿರಿ. ನಾ ಇಷ್ಟೇ ನನ್ನ ವಿಚಾರನ ಇಷ್ಟೇ ಐತ್ರಿ. ನಾನು ಏನೋ ನಂದು ಇವಾಗ ನನ್ನ ತೇರಿ ಹೆಂಗೈತಂದ್ರಿ, ನಂದು ಏನು 2 ಮಕ್ಕಳು ರೀ. ಅವ್ರಿಗೆ ಅವ್ರ ಅಪ್ಪಾರು ಬಿಟ್ಟು ಹೋಗ್ಯಾರಂದ್ರೆ ಅವ್ರಿಗೆ ಒಳ್ಳೆ ಭವಿಷ್ಯ ಕೊಡಿಸ್ಬೇಕು, ಅವರು ಚೆನ್ನಾಗಿರ್ಬೇಕು. ನಂದು ಜೀವನ ಹಾಳಾಗೈತೆ ರೀ, ಹಾಳಾಗಲಿ. ಅವ್ರಿಗಾರ ಒಂದು ಒಳ್ಳೆ ಅವ್ರ ಅಪ್ಪಾರು ಬಿಟ್ಟು ಹೋಗ್ಯಾರ, ನನ್ನ ಅದಿನಂತೇಳಿ ಅವ್ರು ಬಿಟ್ಟು ಹೋಗ್ಯಾರಂದ್ರೆ ಅವ್ರಿಗೆ ನಾ ಇರ್ತೇನೆ, ಅವ್ರಿಗೇನು ಕಷ್ಟ ಬರ್ಲಾರಂಗೆ, ಅವ್ರಿಗೇನು ತೊಂದರೆ ಆಗ್ಲಾರಂಗೆ ಒಳ್ಳೆ ರೀತಿ ಬೆಳೆಸ್ಬೇಕಂತ ನಾನು ಅಂದ್ಕೊಂಡೀನಿ ರೀ. ಆ ದೇವ್ರ ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿ ಬೆಂಬಲ ಇದ್ರೆ ಅವ್ರಿಗೆ ಒಳ್ಳೆ ರೀತಿ ಶಾಲೆ ಕಲಿಸಿ ಒಳ್ಳೆ ಥರ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಐತೆ ನೋಡಿರಿ. ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಂತೂ ನಾನು ಅಂದ್ಕೊಂಡೀನಿ ರೀ. ಆದರೂ ತುಂಬಾ ಸಪೋರ್ಟು ಮಾಡಾಕತ್ತೀರಿ. ಇದೇ ಥರ ಸಪೋರ್ಟ್ ಮಾಡಿರಿ. ಇನ್ನೂ 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿಲ್ಲ ರೀ. ನಾನು ಗೂಗಲ್ ಪೇನಿಗೆ ಅಪ್ಲೈ ಮಾಡೀನಿ, ಆದರೂ ಅರ್ಧ ಖುಷಿ ಆಗೈತೆ ರೀ. ಇವಾಗ ಇನ್ನೇನೋ ನನಗೆ ಜೀವನಕ್ಕೆ ಒಂದು ದಾರಿ ಸಿಕ್ತಲ್ಲಪ್ಪ ಯೂಟ್ಯೂಬ್ನಿಂದ, ನನಗೂ ಒಂದು ದುಡ್ಡು ಬರುತ್ತೇನೋ ಅಂಥೇಳಿ ಆಸೆನೂ ಐತೆ ರೀ. ಆದರೂ ಆ ಆಸೆ ಈ ಸಲ ಶ್ರಾವಣಿ ಒಬ್ಬಾಕೆ ಶಾಲೆಗೆ ಹೊಂಟಾಳ್ರಿ. ಮುಂದೆ ಶ್ರವಣ್ ಕುಮಾರ್ನು ಹೊಂಟ್ಲಂದ್ರೆ ಎಲ್ಲ ಖರ್ಚು ವಜ್ಜೈತಲ್ರಿ. ಈಗ ಗಂಡು ಮಕ್ಕಳು ದುಡಿದು ಮನೆ ನಡ್ಸೋಕೆ ವಜ್ಜಾಗತ್ತೆ ರೀ. ಒಂದು ಹೆಣ್ಣಿನಿಂತನೂ ನಾನು ನಡೆಸಬಲ್ಲೆ ಅನ್ನೋದು ನನ್ನ ತಾಕನೂ ಐತೆ ಧೈರ್ಯ. ಆದರೂ ನಡೆಸ್ತೀನಿ ರೀ. ನಾವು ಯಾವ ಥರ ಇರ್ತೀವಿ, ದೇವ್ರನ್ನ ಆ ಥರ ನಮ್ಗೆ ಸಪೋರ್ಟ್ ಮಾಡ್ತಾನೆ ರೀ. ನಾವು ಒಳ್ಳೆಯ ಉದ್ದೇಶ ಇಟ್ಕೊಂಡು ನಾನು ಯೂಟ್ಯೂಬ್ ಚಾಲೂ ಮಾಡೀನಿ ರೀ. ಒಳ್ಳೆ ಥರನ ನನಗೆ ಒಳ್ಳೆ ಕಮೆಂಟ್ ಹಾಕ್ತೀರಿ, ಒಳ್ಳೆ ಥರನ ಪ್ರೀತಿ ವಾತ್ಸಲ್ಯ ತೋರಿಸ್ತೀರಿ. ಇದೇ ಥರ ತೋರಿಸ್ರಿ ಅಂತ ಕೇಳ್ಕೊತೀನಿ ನೋಡಿರಿ. ಬರ್ರಿ, ನಾನು ಇವತ್ತು ಅತಿ ಸ್ವಲ್ಪ ಮಾತಾಡಿದಂತನೂ ಹೇಳ್ಬೋದು ನೋಡಿರಿ. ಹಾಗೆ ಮಾತಾಡಕತ್ನಂದ್ರೆ ಅದೇ ಯಾವ ಥರ ಒಂಥರ ಮಾತಾಡೋದಾಗತ್ತೆ ನೋಡಿರಿ. ಹೀಗಾಗಿ ನಂದು ಏನೋ ಜೀವನ ಹಾಳಾಯ್ತು. ನಾನು ಇವು 2 ಮಕ್ಕಳನ್ನ ನಾ ಬೆಳೆಸ್ಬೇಕು, ಇವ್ರನ್ನ ಮುಂದೆ ಒಂದು ರೀತಿ ಅವ್ರು ಬೆಳೆಸಿ ಅವ್ರ ಅಪ್ಪರ ನೆಪಾಲರಂಗೆ ಬೆಳೆಸ್ಬೇಕು ಅನ್ನೋದು ನಂದು ಆಸೆ ಐತ್ರಿ. ಆ ದೇವ್ರ ಪುಣ್ಯನಿಂದ ಆ ಆಸೆ ಈಡೇರಲಿ. ನಿಮ್ಮ ಪ್ರೀತಿ ದೇವ್ರ ಆಶೀರ್ವಾದ ಅಂತ ಈಡೇರಲಿ ಅಂತ ನಾನು ಅಂದ್ಕೊತೀನಿ ನೋಡಿರಿ. 5ನೇ ಚಲ್ತೀನಿ ನೋಡಿರಿ. ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಅತಿ ಹೇಳಕ್ಕೆ ಆಗಲ್ಲ ರೀ. ಯಾಕಂದ್ರೆ ಒಂಥರ ಮನ್ಸಿಗೆ ಬೇಜಾರಾಗುತ್ತೆ ರೀ. ಅದನ್ನೆಲ್ಲ ಹಿಂದಿಂದೆಲ್ಲ ನೆನಪು ಮಾಡ್ಕೊತಾ ಹೋಗೋದಿಲ್ಲ ರೀ. ಆಗಿದ್ದ ಘಟನೆ ಮರೆತು ಮುಂದೆ ಏನು ನಾವು ಮಾಡ್ತೀವಲ್ಲ ರೀ, ದಗದ ಮ್ಯಾಗ ಕೆಲ್ಸದ ಮ್ಯಾಗ ಇದು ಇರ್ಬೇಕು ರೀ. ನಾ ಆದರೂ ಸಾಕಷ್ಟು ವಿಡಿಯೋದಾಗೂ ಹೇಳೀನಿ ರೀ, ಹಿಂಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ನಮ್ಮ ಮನೆಯವ್ರಿಗೆ. ಶ್ರವಣ್ ಕುಮಾರ್ 3 ತಿಂಗಳು ಹೊಟ್ಟಲಿದ್ದೀನಿ ರೀ, ಅವಾಗನೇ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತ ಹಲ್ವಾರು ವಿಡಿಯೋದಾಗೂ ಹೇಳೀನಿ ರೀ. ಹೋಗಿ ಚೆಕ್ ಮಾಡಿರಿ. ನಾನು ಏನು ಜಾಸ್ತಿ ಹೇಳಕ್ಕೆ ಇಷ್ಟಪಡಲ್ಲ ರೀ. ಯಾಕಂದ್ರೆ ಎಲ್ಲರಿಗೂ ಪರಿಸ್ಥಿತಿ ವಜ್ಜೆ ಇರುತ್ತೆ ರೀ. ಯಾರ್ದಂದ್ರೆ ಈಗ ನಮ್ಗೆ ಈ ಥರ ಪರಿಸ್ಥಿತಿ ಇದ್ರೆ ಇನ್ನೊಬ್ಬರಿಗೆ ಇನ್ನೊಂದು ಥರ ಪರಿಸ್ಥಿತಿ ಇರುತ್ತೆ ರೀ. ಹೇಳ್ಕೊತಾ ಹೋದ್ರೆ ಅಷ್ಟೊಂದು ಸರಿ ಅನ್ಸಲ್ಲ ನೋಡಿರಿ. ಅದಕ್ಕೆ ನಿಮಗೂ ಎಷ್ಟು ಶೇರ್ ಮಾಡಬೇಕು ಅಷ್ಟು ಶೇರ್ ಮಾಡ್ತೀನಿ. ಮತ್ತು ಅಕ್ಕ ಅವ್ರು ತೀರ್ಕೊಂಡು ಎಷ್ಟು ವರ್ಷ ಆಗತ್ತೆ ಅಂತ ಕೇಳಿ. ಇವಾಗ ಅವ್ರು ತೀರ್ಕೊಂಡು ಅಕ್ಟೋಬರ್ 8ನೇ ತಾರೀಕು ರೀ. 8ನೇ ತಾರೀಕು ರೀ. ಅಲ್ಲಿ 4 ವರ್ಷ ಮುಗಿತಾ ನೋಡಿರಿ ಅವ್ರು ತೀರ್ಕೊಂಡು. ಶ್ರವಣ್ ಕುಮಾರ ಇವಾಗ 3 ಹೋಗಿ 4ಕ್ಕೆ ಬಿದ್ದೈತೆ ರೀ. ಅವ್ರ ಅಪ್ಪಾರು ತೀರ್ಕೊಂಡು 5.5 ತಿಂಗಳಾಗಿತ್ತು ರೀ. ಕರೆಕ್ಟಾಗಿ ನಾನು ಡೆಲಿವರಿ ಆಗೈತೆ ನೋಡಿರಿ. ಇಷ್ಟು ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತಂತ ಅನ್ಕೋತೀನಿ ನೋಡಿರಿ. ಯಾಕಂದ್ರೆ ಬರೀ ನಾನು ಬ್ಲೌಸ್ ಕಟ್ಟಿಂಗ್ ಮಾಡಕ್ಕೆ ಕುಂತಿದ್ನಲ್ರಿ, ಬ್ಲೌಸು ಕಟ್ಟಿಂಗ್ ಮಾಡ್ಬೇಕ್ರಿ. ಹಿಂಗಾಗಿ ನೆನಪಂತ್ರಿ. ಅದು ನೋಡಿದ್ದೀನಿ ರೀ ಕಮೆಂಟ್ಗಳು, ಅಲ್ಲೇ ಆನ್ಸರ್ನು ಕೊಟ್ಟೀನಿ ರೀ, ಮತ್ತು ರಿಪ್ಲೈನು ಮಾಡಿ ನೋಡಿರಿ. ಎಲ್ಲ ಒಟ್ಟು ಕಮೆಂಟ್ಗಳು ನೋಡ್ತೀನಿ ರೀ. ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಮ್ಮ ಚಾನಲ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ. ಶ್ರವಣ್ ಕುಮಾರ್ ಒಂದು ನಾ ವಿಡಿಯೋ ಲಾಗ್ ಚಾಲೂ ಮಾಡಿ ಸಾಕ್ರಿ, ಬಂದು ಕುಂತು ಬಿಡ್ತಾ ನೋಡಿರಿ ಇಲ್ಲೇ. ಬರೀ ಬ್ಲೌಸ್ ಕಟ್ಟಿಂಗ್ ಮಾಡ್ತೀನಿ, ಮತ್ತೆ ಸಿಗ್ತೀನಿ ನೋಡಿರಿ ನಿಮ್ಗೆ. ನೋಡಿರಿ ಬ್ಲೌಸ್ ಕಟ್ಟಿಂಗ್ ಮಾಡಿ ಹೊಲಿಬೇಕಂತೇಳಿ ಮನೆಯಿಂದ ಬಿಳೆ ಬಟ್ಟೆ ಒಣಾಕಿದ್ನಲ್ರಿ ಶ್ರಾವಣಿ. ನೋಡಿರಿ ಇಲ್ಲೇ ಗುದ್ದು ಬಡದೆ. ಬರ್ರಿ ಬ್ಲೌಸ್ ಸ್ಟಿಚಿಂಗ್ ಮಾಡೋಣ ಇವಾಗ. ನೋಡಿರಿ ಟೈಮ್ ಒಂದು 5:30 6 ಹಾಕೊಂಡೈತೆ ರೀ ಟೈಮು. ಇದೊಂದು ಟಿಚಿಂಗ್ ಮಾಡ್ತೀನಿ ನೋಡಿರಿ. ಟಿಚಿಂಗ್ ಮಾಡಿ ಒಂದು 4 ಚಪಾತಿ ಮಾಡ್ಬೇಕು ರೀ. ಸಂಜೆಗೆ ಆತ್ರಿ ಪಲ್ಯನೂ ಐತಿ, ಸ್ವಲ್ಪ ಚಪಾತಿ ಮಾಡಿಬಿಡ್ತೀನಿ ನೋಡಿ. ಟ್ಯೂಷನೆಲ್ಲ ಮಧ್ಯಾಹ್ನ ಮಾಡಿಲ್ಲ ರೀ. ನೋಡಿರಿ ಬ್ಲೌಸ್ ಸ್ಟಿಚಿಂಗ್ ಮುಗೀತು ನೋಡಿರಿ. ಈ ಬ್ಲೌಸ್ ಸೀರೆ ನನ್ನ ತಕ ತೊಗೊಂಡಾರಿ. ಬ್ಲೌಸು ಮಸ್ತ್ ಐತಿ ರೀ, ಸೀರೆನೂ ಮಸ್ತ್ ಐತಿ. ನಾನು ಒಂದು ತೊಗೋಬೇಕನ್ನೋ ಆಸೆ ಆಗೈತಿ ರೀ. ನೋಡ್ತೀನಿ ರೀ. ನೋಡಿರಿ ಫೈನಲಾಗಿ ಟಿಚಿಂಗ್ ಮುಗೀತು. ನಾಳೆ ಅರ್ಜೆಂಟ್ ಇದ್ದಕ್ಕೆ ಟಿಚಿಂಗ್ ಮುಗಿಸೇಬಿಟ್ಟು ನೋಡಿರಿ. 7 ಗಂಟೆ ಆಗೈತಿ ಟೈಮ್ ಇವಾಗ. ಚಪಾತಿ ಮಾಡಿ ಚಪಾತಿ ಅಡಿಗೆ ಐತಲ್ಲ, ಚಪಾತಿ
ಇವಾಗನೇ ಟೈಮ್ ಭಾಳ ಆಗೈತೆ ರೀ. ಚಪಾತಿ ಮಾಡಿ ಊಟ ಮಾಡ್ಬೇಕಂದ್ರೆ 8:30 9 ಆಗತ್ತೆ ರೀ. ಮತ್ತು ಒಳ್ಳೆ ಲಾಗ್ ಚಾಲೂ ಮಾಡಲ್ರಿ. ಮತ್ತು ನಾಳೆ ವಿಡಿಯೋದಾಗ ಸಿಗ್ತೀನಿ ರೀ. ಇತ್ತನ ವಿಡಿಯೋ ನೋಡೋಕ್ಕೆ ಸಪೋರ್ಟ್ ಮಾಡೋಕ್ಕೆ ಎಲ್ಲರಿಗೂ ಧನ್ಯವಾದಗಳು ರೀ. ಬಾಯ್ ರೀ.